ಏನು ನಡೆದದು? ಮೊದಲು 75 ಕೊಟ್ಟಾರ್ರಿ, ಹಿಂದಿಗಡಿ ಗಾಡಿ ಹತ್ತಕ್ಕೆ ಮತ್ತೆ 25 ₹1,00,000. ನಿಮ್ಮ ಓಟಿನ ಬೆಲೆ ₹1,00,000. ಒಂದು ಮತಕ್ಕೆ ₹1,00,000. ಓಟ್ನ ಯಾರೂ ಕೂಡ ಮಾರ್ಕೊಳ್ಳೋದಿಲ್ಲ, ಮಾರ್ಕೋಬಾರದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಒಂದು ಮತಕ್ಕೆ ₹1,00,000 ಯಾರು ಹೇಳ್ತಿರುವಂಥದ್ದು? ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದವರು, ಈಗ ಅಥಣಿಯ ಶಾಸಕರಾಗಿರುವಂಥವರು, ಅದು ಲಕ್ಷ್ಮಣ ಸವದಿಯವರು. ಯಾಕಂದರೆ ಬೆಳಗಾವಿ DCC ಬ್ಯಾಂಕ್ ಅನ್ನುವಂತಹ ರಾಜ್ಯದ ಅತ್ಯಂತ ಶ್ರೀಮಂತ ಮತ್ತು ಅತಿ ದೊಡ್ಡ ಸಹಕಾರ ಸಂಘದ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ಕೆಲವರು ಒಂದು ಮತಕ್ಕೆ ₹1,00,000 ಹಂಚುತ್ತಿದ್ದಾರೆ, ಸದಸ್ಯರಿಗೆ ಕೊಡ್ತಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಯಾಕೆ ಹೀಗೆ ನೋಡಿ, PKPS ಮತದಾರರಿಗೆ ಒಂದು ಮತಕ್ಕೆ ₹1,00,000 ಹಂಚಿಕೆ ಮಾಡ್ತಿದ್ದಾರೆ. ಈಗ 75,000, ಬಳಿಕ 25,000. ಒಂದು ಮತದ ಮೌಲ್ಯ 1,00,000 ಮಾತ್ರನಾ? DCC ಬ್ಯಾಂಕ್ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ಹಂಚಿದ ಉದಾಹರಣೆಗಳಿಲ್ಲ. ಹೀಗೆ ಶೇರ್ ಮಾರ್ಕೆಟ್ ರೀತಿಯಲ್ಲಿ ದಿನ ಕಳೆದಂತೆ PKPS ಮತದಾರರ ಮತದ ಮೊತ್ತ, ಬೆಲೆ ಪ್ರತಿ ಸಲ ಹೆಚ್ಚಾಗ್ತಾನೆ ಇರುವಂಥದ್ದು. ಒಂದು ಓಟಿಗೆ ₹1,00,000 ಅಂದರೆ ಸಹಕಾರ ಸಂಘಗಳು ಏನಾಗಬೇಕು? ಅಲ್ಲಿರುವಂಥವ್ರು ಯಾರು? ಸಾಮಾನ್ಯ ಕೃಷಿಕರು, ಬಡಬಗ್ಗ ವ್ಯಾಪಾರಸ್ಥರು, ಕೃಷಿಯೇತರ ಸದಸ್ಯರು ಕೂಡ ಈ ಬೆಳಗಾವಿ DCC ಬ್ಯಾಂಕ್ ಸದಸ್ಯರಾಗಿದ್ದಾರೆ. ಹಣ ಕೊಟ್ಟು ಆಯ್ಕೆ ಆಗೋದು ಅನ್ನೋದಾದರೆ ಬ್ಯಾಂಕ್ ಬೆಳವಣಿಗೆ ಎಲ್ಲಿಗೆ ಬಂದು ನಿಲ್ಲಬಹುದು? ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲೋದಿಲ್ಲ ಅನ್ನುವಂತಹ ಮಾತನ್ನೂ ಕೂಡ ಲಕ್ಷ್ಮಣ ಸವದಿಯವರು ಹೇಳುವ ಸಂದರ್ಭದಲ್ಲಿ ಒಂದು ಮುಖ್ಯವಾದ ಮಾತನ್ನು ಹೇಳಿರುವಂಥದ್ದು, ನಾಯಿಯ ಹಾಲು ಅದರ ಮರಿಗಲ್ಲದೆ ಪಂಚಾಮೃತಕ್ಕಲ್ಲ ಅನ್ನುವಂತಹ ಒಂದು ಸೂಚ್ಯವಾದ ಸೂಕ್ಷ್ಮವಾದ ವಿಚಾರವಂತ ಹೇಳಿರುವಂಥದ್ದು. ಯಾಕೆ ಹೀಗೆ ಬೆಳಗಾವಿಯಲ್ಲಿ? ನೋಡಿ, ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಅಂದರೆ 2019 ಎಕ್ಸಾಂಪಲ್ ತಗೊಳ್ಳಿ. ಸರ್ಕಾರವನ್ನೇ ಕೆಡವುದ್ರು, ಅಷ್ಟು ಪವರ್ಫುಲ್. ಯಾಕೆ ನೋಡಿ, ಅಲ್ಲಿ ಪ್ರತಿ ಸಲ ಕತ್ತಿ ಕುಟುಂಬ, ಜಾರಕಿಹೊಳಿ ಕುಟುಂಬ ಮತ್ತು ಜೊಲ್ಲೆ ಕುಟುಂಬ ಈ ಸಹಕಾರ ಸಂಘದ ಚುಕ್ಕಾಣಿಯನ್ನು ಹಿಡೀಲಿಕ್ಕೆ ಹಾತೊರಿತಾರೆ. ಏನಿರಬಹುದು ರೀಸನ್? ಬೆಳಗಾವಿ ಜಿಲ್ಲೆಯಲ್ಲಿ 24 ಸಕ್ಕರೆ ಕಾರ್ಖಾನೆಗಳಿವೆ. ಇದರ ವಹಿವಾಟು ಸಾವಿರಾರು ಕೋಟಿ ರೂಪಾಯಿಗಳು. ಭಾರತದ ಮೊದಲ ಏರೋಸ್ಪೇಸ್ SEZ ಕೂಡ ಇಲ್ಲೇ ಆಗಿದ್ದು, ಇಲ್ಲೇ ಇರೋದು. ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದರೂ ಕೂಡ ಇಲ್ಲಿನ ಪ್ರತಿ ವ್ಯಕ್ತಿಯ ಆದಾಯ ರಾಜ್ಯದಲ್ಲಿ 22ನೇ ಸ್ಥಾನದಲ್ಲಿದೆ. ಆದರೆ ಅಲ್ಲಿರುವವರು ಸಾಹುಕಾರ ಮಂದಿ ಅಂತ ಮೇಲ್ನೋಟಕ್ಕೆ ಸುದ್ದಿ ಮಾಧ್ಯಮಗಳಲ್ಲಿ ಹೇಳ್ತಾರೆ. ಆದರೆ ಪ್ರತಿಯೊಬ್ಬನ ತಲಾದಾಯ ಬೆಳಗಾವಿ ಜಿಲ್ಲೆಯಲ್ಲಿ 22ನೇ ಸ್ಥಾನದಲ್ಲಿದೆ ರಾಜ್ಯದಲ್ಲಿ. ಆ ಜಿಲ್ಲೆಯದ್ದು ಅಂದರೆ ದುಡ್ಡೆಲ್ಲ ಎಲ್ಲಿಗೋಯ್ತು? ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು? ಈ ಸಂಪತ್ತೆಲ್ಲ ಎಲ್ಲಿಗೋಯ್ತು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಇದಕ್ಕೆ ಕಾರಣ ರಾಜಕೀಯದ ಅಧಿಕಾರ. ಆ ರಾಜಕೀಯದ ಅಧಿಕಾರದ ಆಧಾರ ಸ್ತಂಭವೇ ಆಗಿರುವಂಥದ್ದು ಈ ಸಹಕಾರಿ ಸಂಸ್ಥೆಗಳು. ಯಾಕಂದರೆ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಹಕಾರಿ ಸಂಘಗಳ ಚುಕ್ಕಾಣಿ ಯಾರ ಕೈಲಿರುತ್ತೋ ಅವರು 18 ವಿಧಾನಸಭಾ ಕ್ಷೇತ್ರ, 2 ಲೋಕಸಭಾ ಕ್ಷೇತ್ರಗಳಲ್ಲಿ ಕಿಂಗ್ ಮೇಕರ್ಗಳಾಗಿರ್ತಾರೆ. ಯಾರನ್ನು ಬೇಕೋ ಅವರನ್ನು ಗೆಲ್ಲಿಸ್ಕೊಳ್ತಾರೆ. ಬೆಳಗಾವಿ DCC ಬ್ಯಾಂಕ್ ಮತ್ತು ಸಹಕಾರಿ ಸಂಘಗಳ ಹಿಡಿತ ಯಾರ ಕೈಲಿರುತ್ತೋ ಅವರು ಆ ಜಿಲ್ಲೆಯ ನಿಜವಾದ ಸಾಹುಕಾರ, 1000 ಕೋಟಿಯ ಸಾಮ್ರಾಟರಾಗಿರ್ತಾರೆ. ಇದು ಬಹುಮುಖ್ಯ ವಿಚಾರ. ಅಧಿಕಾರದ ಮೂಲ ಇರೋದೇ ಇಲ್ಲಿ. ನೋಡಿ, ಎಂತೆಂಥ ಪುಣ್ಯಾತ್ಮರು ಆ ಒಂದು ಸಹಕಾರ ಸಂಘವನ್ನು ಕಟ್ಟಿದ್ರು. ಏನಕ್ಕೆ ಕಟ್ಟಿದ್ರು? ಲೇವಾದೇವಿದಾರರ ಕಪಿಮುಷ್ಟಿಯಿಂದ ಜಿಲ್ಲೆಯ ರೈತರನ್ನು ಮುಕ್ತಿಗೊಳಿಸಲಿಕ್ಕೆ 106 ವರ್ಷಗಳ ಹಿಂದೆ ಜಿಲ್ಲೆಯ ಸಹಕಾರಿ ಧುರೀಣರು ಸೇರಿಕೊಂಡು ಬೆಳಗಾವಿ DCC ಬ್ಯಾಂಕನ್ನು ಹುಟ್ಟು ಹಾಕಿರುವಂಥದ್ದು. ಈಗ ಅದು ಎಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂದರೆ ಅದಕ್ಕೋಸ್ಕರ ಸಾಮಾನ್ಯ ಸದಸ್ಯರು ಇವತ್ತು ಚುನಾವಣೆಯಲ್ಲಿ ನಿಲ್ಲೋದಕ್ಕೂ ಸಾಧ್ಯ ಆಗ್ತಿಲ್ಲ, ಗೆಲ್ಲೋದಕ್ಕೂ ಸಾಧ್ಯ ಆಗ್ತಿಲ್ಲ. ₹1,00,000 ಒಂದು ಓಟಿಗೆ ಅಂದರೆ ಬಡಪಾಯಿ ಸದಸ್ಯರುಗಳು ಎಲ್ಲಿಂದ ತಂದು ಕೊಡೋಕ್ಕಾಗುತ್ತೆ ಒಂದು ವೇಳೆ ನಿರ್ದೇಶಕರಾಗಿ ಆಯ್ಕೆ ಆಗಲಿಕ್ಕೆ?
ಇನ್ನೂ ಸಿಂಪಲ್ ಏನು ಗೊತ್ತಾ, ಸಹಕಾರ ಸಂಘದ ನಿರ್ದೇಶಕರಾಗಿ ಒಬ್ಬರು ಆಯ್ಕೆ ಆದರೆ ಅವರು ಇನ್ನೊಂದೆರಡು ಟರ್ಮಲ್ಲಿ 10 ವರ್ಷಗಳಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಿದ್ದಾರೆ ಅಂದರೆ ಸಂಪತ್ತು ಎಷ್ಟು ಸಿಗ್ತಿದೆ? ಯಾರ ದುಡ್ಡು? ಬಡವರ ದುಡ್ಡು, ಕೃಷಿಕರ ದುಡ್ಡು, ರೈತಾಪಿ ವರ್ಗದ ದುಡ್ಡು. ಅಲ್ಲಿನ ಸಹಕಾರಿ ಸಂಘಗಳ ಮತದಾರರು ಎಷ್ಟು ಎಚ್ಚರಿಕೆಯಿಂದ ಜಾಗೃತಿಯಿಂದ ಮತ ಹಾಕಬೇಕಿದೆ ಅನ್ನೋದು ಇಲ್ಲೇ ಕಾಣಿಸುತ್ತೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 50 ಲಕ್ಷ ಮಂದಿಗೆ, 1/2 ಕೋಟಿ ಜನಕ್ಕೆ ಸಹಕಾರ ಸಂಘ ಅನ್ನ ನೀರು ಕೊಡ್ತಿರುವಂಥದ್ದು. ಇನ್ನು ನಿಮ್ಗೆ ಗೊತ್ತಿರಲಿ, ಕೇವಲ 13,043 ರೂಪಾಯಿ ದುಡಿಯುವ ಬಂಡವಾಳದಿಂದ ಆರಂಭವಾದಂತಹ ಈ ಸಹಕಾರ ಸಂಘ ಅಥವಾ ಈ ಸಹಕಾರಿ ಬ್ಯಾಂಕ್ ಸದ್ಯ 500 ಕೋಟಿ ರೂಪಾಯಿಗೂ ಹೆಚ್ಚಿನ ಅಧಿಕೃತ ಷೇರು ಬಂಡವಾಳವನ್ನು ಹೊಂದಿರುವಂಥದ್ದು. ಆ ಪೈಕಿ 303 ಕೋಟಿ ಸಂಗ್ರಹಿಸಿದ ಷೇರು ಬಂಡವಾಳ ಇರುವಂಥದ್ದು. ಗ್ರಾಹಕರಿಂದ 6,087 ಕೋಟಿ ಠೇವಣಿಯನ್ನು ಸಂಗ್ರಹಿಸಲಾಗಿದೆ. 2,275 ಕೋಟಿ ಹೂಡಿಕೆ ಮಾಡಲಾಗಿದೆ. 8,592 ಕೋಟಿ ದುಡಿಯುವಂತಹ ಬಂಡವಾಳ ಹೊಂದಿದ್ದು 5,892 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ. 8,592 ಕೋಟಿ ಸಂಪತ್ತು ಅಲ್ಲಿರುವಂಥದ್ದು ಬ್ಯಾಂಕ್ನಲ್ಲಿ. ಅದರಲ್ಲಿ 5,892 ಕೋಟಿ ತಗೊಂಡಿದ್ದಾರಲ್ಲ ಸಾಲ, ಇದರಲ್ಲಿ 892 ಕೋಟಿ ಮಾತ್ರ ಬಡಬಗ್ಗರು ತಗೊಂಡಿರಬಹುದು. ಇನ್ನು 5,000 ಕೋಟಿ ಸಾಹುಕಾರರು, ಶ್ರೀಮಂತರು ಅಂಥವರೇ ತಗೊಂಡಿರ್ತಾರೆ. ಅವರವರ ಬ್ಯಾಂಕ್ಗಳನ್ನು ಅವರವರ ಸಕ್ಕರೆ ಕಾರ್ಖಾನೆಗಳನ್ನು ಉಳಿಸ್ಲಿಕ್ಕೆ ಮತ್ತು ಅಲ್ಲಿ ಕೂಡ ಉದ್ಯೋಗ ಸೃಷ್ಟಿಸಲಿಕ್ಕೆ. ಇದೇ ಲಕ್ಷ್ಮಣ ಸವದಿ ಅವರು ಮಾತಾಡ್ತಾ ಹೇಳಿದ್ರು, ಸಕ್ಕರೆ ಕಾರ್ಖಾನೆ ನಂದು ಇದೆ, ಆದರೆ ನಾನು ಇಲ್ಲಿಂದ ಸಾಲ ತೊಗೊಂಡ್ರೆ ಲಕ್ಷ್ಮಣ ಸವದಿ ಸಾಲ ತೊಗೊಂಡ ಅನ್ನುವಂತಹ ಹಣೆಪಟ್ಟಿ ಬರುತ್ತೆ, ನಾನು ಅದಕ್ಕೆ ಇಲ್ಲಿ ತೊಗೊಂಡಿಲ್ಲ, ಬೇರೆ ಬ್ಯಾಂಕಿಂದ ತೊಗೊಂಡಿದ್ದೀನಿ ಅನ್ನೋ ಮಾತನ್ನು ಹೇಳಿರುವಂಥದ್ದನ್ನು ಕೂಡ ನಾವು ಉಲ್ಲೇಖಿಸಬಹುದು. ಇನ್ನು ನೋಡಿ, ಈ ಪೈಕಿ ಏನು 5,892 ಕೋಟಿ ಸಾಲ ವಿತರಿಸಲಾಗಿದೆಯಲ್ಲ, ಈ ಪೈಕಿ 3,432 ಕೋಟಿ ಕೃಷಿ ಸಾಲ ಕೊಟ್ಟಿರುವಂಥದ್ದು. ಜೊತೆಯಲ್ಲಿ 21 ಸಕ್ಕರೆ ಕಾರ್ಖಾನೆಗಳು, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಹಾಗೂ ಇತರೆ ಕೈಗಾರಿಕೋದ್ಯಮಿಗಳಿಗೆ 1,875 ಕೋಟಿ, ಗೃಹ, ವಾಹನ, ಬಂಗಾರ, ಅಡವು ಸೇರಿದಂತೆ ವೇತನ, ಸ್ವಸಹಾಯ ಸಾಲಗಳನ್ನು ಕೊಟ್ಟಿರುವಂಥದ್ದು 586 ಕೋಟಿ. ಅಫೆಕ್ಸ್ ಬ್ಯಾಂಕ್ನಿಂದ ಬೆಳಗಾವಿ DCC ಬ್ಯಾಂಕ್ 1 ಸಲ ಅಲ್ಲ, 2 ಸಲ ಅಲ್ಲ, 5 ಸಲ ಅತ್ಯುತ್ತಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅನ್ನುವಂತಹ ಪ್ರಶಸ್ತಿಯನ್ನು ತಗೊಂಡಿದೆ. ಅದು ಬೆಳಗಾವಿ DCC ಬ್ಯಾಂಕ್ನ ಘನತೆ ಮತ್ತು ಗೌರವ, ತಾಕತ್ತು. ಇನ್ನು ವಿಶೇಷ ಅಂದರೆ 19ನೇ ಶತಮಾನದ ಆರಂಭದಲ್ಲಿ ಶುರುವಾದಂತಹ ಸಹಕಾರಿ ಚಳುವಳಿ ಬೆಳಗಾವಿ ಜಿಲ್ಲೆಗೆ ಕಾಲಿಟ್ಟಾಗ, ಅದು 1918ರಲ್ಲಿ ಸುಮಾರು ಜಿಲ್ಲೆಯಲ್ಲಿ 103 ಸಹಕಾರಿ ಸಂಘಗಳು ನೋಂದಾಯಿಸಲ್ಪಟ್ಟಿದ್ವು. ಇದೇ ಹೊತ್ತಿಗೆ ಈ ಭಾಗದ ವಿಭಾಗೀಯ ಗೌರವ ಸಂಘಟಕರಾಗಿದ್ದಂತಹ ದಿವಂಗತ ರಾವ್ ಬಹದ್ದೂರ್ RG ನಾಯ್ಕ ಅವರು ಬೆಳಗಾವಿ ಜಿಲ್ಲೆಯಲ್ಲೂ ಒಂದು ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಸ್ಥಾಪಿಸಬೇಕು ಅನ್ನುವಂತಹ ಬಹುದೊಡ್ಡ ಕನಸನ್ನು ಇಟ್ಕೊಂಡಿದ್ರು. ಅವತ್ತಿನ ಹಿರಿಯ ಸಹಕಾರಿ ಧುರೀಣರ ಜೊತೆಯಲ್ಲಿ ಸೇರಿಕೊಂಡು ಈ ವಿಚಾರವನ್ನು ಪ್ರಸ್ತಾಪಿಸಿ ಒಮ್ಮತದ ನಿರ್ಧಾರ ಕೈಗೊಂಡ್ರು. ಅಂತಹ ಒಮ್ಮತದ ನಿರ್ಧಾರ ಕೈಗೊಳ್ಳುವಂತಹ ತಲೆಮಾರುಗಳು ಭವಿಷ್ಯದಲ್ಲೂ ಬಂದರೆ ಈಗಲಿಂದಲೂ ಕೂಡ ಬಡಬಗ್ಗರು, ಕೃಷಿಕರು, ರೈತಾಪಿ ವರ್ಗದವರು ಅಲ್ಲಿ ಸದಸ್ಯರಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಯಾಕಂದರೆ ರಮೇಶ್ ಕತ್ತಿಯವರು ಕೂಡ ಪದೇ ಪದೇ ಕೆಲವರು ಸಾಲ ತಗೊಂಡ್ರು, ಕಟ್ಟಿಲ್ಲ, 1 ರೂಪಾಯಿ ಕಟ್ಟಿಲ್ಲ ಅಂತ ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ನೋಡಿ, ಇದೇ ವೇಳೆ ಅಂದರೆ ನಾಯ್ಕ ಅವರು ಒಂದು ಪ್ರಸ್ತಾಪ ಮಾಡಿ ಒಂದು ಕೇಂದ್ರ ಬ್ಯಾಂಕನ್ನು, ಮಧ್ಯವರ್ತಿ ಬ್ಯಾಂಕನ್ನು, ಸಹಕಾರಿ ಬ್ಯಾಂಕನ್ನು ಕಟ್ಟಬೇಕು ಅಂದಾಗ ಅವ್ರ ಮನಸ್ಸಲ್ಲಿದ್ದಿದ್ದಿಷ್ಟೇ, ಲೇವಾದೇವಿದಾರರ, ಬಡ್ಡಿ ದಂಧೆಕೋರರ ಶೋಷಣೆ ನಮ್ಮ ರೈತರಿಗಿರಬಾರ್ದು. ಆ ಶೋಷಣೆ ಹೆಚ್ಚಾದ ಸಂದರ್ಭದಲ್ಲೇ ಇವರೆಲ್ಲ ಸೇರಿಕೊಂಡು ಅದಕ್ಕೊಂದು ಹಿತಿಶ್ರೀ ಹಾಡಲಿಕ್ಕೆ ಹಾಗಿನ ಸಹಕಾರಿಗಳು ಮುಂದಾಗಿರುವಂಥದ್ದು. ಅವತ್ತು RG ನಾಯ್ಕ ಅವರೊಂದಿಗೆ ಬಹುಮುಖ್ಯವಾಗಿ ಚಿಕ್ಕೋಡಿಯ RB ಕುಲಕರ್ಣಿ, ಕಲ್ಲೋಳದ MB ಕುಲಕರ್ಣಿ, ಠಾಕಳಿಯ RM ಪಾಟೀಲ್, ಅಕ್ಕಿವಾಡದ MB ಪಾಟೀಲ್ ಸೇರಿದಂತೆ ಮತ್ತೊಂದಷ್ಟು ಜನ ಸೇರಿಕೊಂಡು ಈ ಬ್ಯಾಂಕ್ ಸ್ಥಾಪನೆಯನ್ನು ಒಂದು ನಿರ್ಧಾರ ಮಾಡಿದ್ರು. ಮುಂಬೈ ಪ್ರಾಂತ್ಯದ ರಿಜಿಸ್ಟ್ರಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿ ಬಂದಿದ್ರು. ಅಲ್ಲಿ ಅಂಗೀಕಾರಗೊಂಡ ಮೇಲೆ ಡಿಸೆಂಬರ್ 17, 1918ರಂದು
ದಿ ಬೆಳಗಾವಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈ ಬ್ಯಾಂಕನ್ನು ನೋಂದಾಯಿಸಲ್ಪಟ್ಟರು. ಫೆಬ್ರವರಿ 10, 1919 ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಧಿಕೃತವಾಗಿ ಆರಂಭವಾಯಿತು. ಅವತ್ತು ನೋಡಿ ಮೊದಲ ಅಧ್ಯಕ್ಷರಾಗಿದ್ದು ಆರ್ ಬಿ ಕುಲಕರ್ಣಿ ಅವರು. ಇತ್ತೀಚೆಗೆ ಆ ಜಾಗಕ್ಕೆ ಬಂದು ಕೂತಿದ್ದು ಅಪ್ಪ ಸಾಹೇಬ್ ಕುಲಗೋಡೆ ಅವರು. ಈ ಜಾಗಕ್ಕೆ ಎಂಥವ್ರು ಬರಬೇಕಿದೆ? ಕುಲಕರ್ಣಿ ಅಂತವ್ರು ಬರಬೇಕಿದೆ. ಒಂದು ತಂದೆಯಂತೆ ಸಲಹುವ, ತಾಯಿಯಂತೆ ವಾತ್ಸಲ್ಯದಿಂದ ನೋಡುವಂತಹ ನಿರ್ದೇಶಕರುಗಳು ಆಯ್ಕೆಯಾಗಬೇಕೇ ವಿನಃ ಅಧಿಕಾರದ ಲಾಲಸೆಗೆ ಅದು ಯಾವುದೇ ಕುಟುಂಬಗಳಿರಬಹುದು ತಮ್ಮ ಪೀಳಿಗೆಗಳನ್ನು ಮತ್ತೆ ತಂದು ಅಲ್ಲಿ ತಳ್ಳುವಂತಹ ಎಲ್ಲರನ್ನೂ ಸೇರಿಸಿ ಸಾರಾಸಗಟಾಗಿ 3 ಕುಟುಂಬಗಳಿಂದ ಆ ಕೆಲಸ ಮಾಡಿದ್ರೆ ಅಲ್ಲಿನ ರೈತಾಪಿ ವರ್ಗದ ಸದಸ್ಯರುಗಳು, ಕೃಷಿಕ ವರ್ಗದ ಸದಸ್ಯರುಗಳು, ಕೃಷಿಯೇತರ ವರ್ಗದ ಸದಸ್ಯರುಗಳು ಅವರು ಏನಾಗಬೇಕು? ಮೇಲ್ನೋಟಕ್ಕೆ ದೊಡ್ಡವರೇ ಹೇಳ್ತಿರುವಂಥದ್ದು ಈ ಸಾಲ ತಗೊಂಡೋಗಿ ಅವರವರ ಉದ್ಧಾರ ಮಾಡ್ಕೋತಾರೆ, ರಾಜಕಾರಣಕ್ಕೆ ಬಳಸ್ಕೋತಾರೆ ಅನ್ನುವಂಥದ್ದೇನಿದೆ ಬದಲಾಗಬೇಕಿದೆ ಅಲ್ವಾ? ನೋಡಿ, ಹಂಗೆ ನೋಡಿದ್ರೆ ಇಡೀ ಜಿಲ್ಲೆಯಾದ್ಯಂತ, ಅಖಂಡ ಬೆಳಗಾವಿ ಜಿಲ್ಲೆಯಾದ್ಯಂತ 112 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಶಾಖೆಗಳು ಕಾರ್ಯನಿರ್ವಹಿಸ್ತಿವೆ. ಅಷ್ಟೇ ಅಲ್ಲ, DCC ಬ್ಯಾಂಕ್ನ ಅಡಿಯಲ್ಲಿ, ಬೆಳಗಾವಿ DCC ಬ್ಯಾಂಕ್ನ ಅಡಿಯಲ್ಲಿ 1318 PKPSಗಳಲ್ಲಿ 6 ಲಕ್ಷ ರೈತ ಸದಸ್ಯರು, 4 ಲಕ್ಷ ಭೂರಹಿತರು, ಕುಶಲಕರ್ಮಿಗಳು ಸೇರಿದಂತೆ ಇತರರು ಸದಸ್ಯರಾಗಿ ಇರುವಂಥದ್ದು. ಇನ್ನೂ ಎಷ್ಟು ದೊಡ್ಡ ಇದು ಅನ್ನದ ಪಾತ್ರೆ ಬೆಳಗಾವಿ DCC ಬ್ಯಾಂಕ್ ಅಂದರೆ, ಈ ಬ್ಯಾಂಕ್ನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ, ಪ್ರಧಾನ ವ್ಯವಸ್ಥಾಪಕ, ಉಪಪ್ರಧಾನ ವ್ಯವಸ್ಥಾಪಕ, ತಾಲೂಕು ನಿಯಂತ್ರಣಾಧಿಕಾರಿ, ಬ್ಯಾಂಕ್ ಮೇಲ್ವಿಚಾರಕರು, ಶಾಖಾ ಮೇಲ್ವಿಚಾರಕರು, ಗುಮಸ್ತರು ಸೇರಿದಂತೆ 705 ಜನ ಕೆಲಸ ಮಾಡ್ತಿದ್ದಾರೆ. ಇನ್ನು PKPSಗಳಲ್ಲಿ ಬಹುಮುಖ್ಯವಾಗಿ ಮುಖ್ಯ ಕಾರ್ಯನಿರ್ವಾಹಕ, ಗುಮಸ್ತ, ಸೇಲ್ಸ್ಮ್ಯಾನ್ ಸೇರಿ ಸುಮಾರು 3,500 ಜನ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಅನ್ನ ತಿಂತಿದ್ದಾರೆ. ಇಷ್ಟು ದೊಡ್ಡ ಸಹಕಾರ ಸಂಘ ತೀರಾ ಶಾಸಕರು, ಸಚಿವರು, ಮಾಜಿ DCMಗಳು ಇಂಥವ್ರು ಹೋಗಿ ನಿರ್ದೇಶಕರ ಸ್ಥಾನದಲ್ಲಿ ಕೂರ್ತಿದ್ದಾರೆ ಅಂದರೆ ಸಹಕಾರ ಚಳುವಳಿ ಯಾಕಾಯಿತು? ಎಂಥವ್ರು ಬಂದಲ್ಲಿ ಕೂತ್ಕೋಬೇಕು? ಸಹಕಾರ ಮನಸ್ಥಿತಿಯೇ ಇಲ್ಲದವರು ಬಂದು ಕೂತು ದೊಡ್ಡ ವಿಧಾನಸಭಾ ಚುನಾವಣೆಯ ರೀತಿಯಲ್ಲಿ ಆ ಚುನಾವಣೆಯ ದಿಕ್ಕುದೆಸೆಗಳನ್ನು ಬದಲಿಸಿ ಯಾವ ಮೆಸೇಜನ್ನು ಕೊಡ್ತಿದ್ದಾರೆ? ಇಲ್ಲಿ ಮಾಜಿ ಶಾಸಕರು, BJPಯವರು ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಕತ್ತಿ ಇರಲಿ, ಜಾರಕಿಹೊಳಿ ಇರಲಿ ಅಥವಾ ಜೊಲ್ಲೆ ಇರಲಿ, ಆ ಕುಟುಂಬದವರು ಬಂದು ನಿರ್ದೇಶಕರಾಗೋದಲ್ಲ. ಅಲ್ಲಿನ ಪ್ರಾಜ್ಞರು ಯಾರೆಲ್ಲ ಓದ್ಕೊಂಡಿದ್ದಾರೆ, ಯಾರು ಸಹಕಾರ ಸಂಘದ ರಥವನ್ನು ಗಟ್ಟಿಯಾಗಿ ಎಳ್ಕೊಂಡು ಹೋಗೋಕೆ ಶಕ್ತಿ ಇರುತ್ತೆ, ಜ್ಞಾನ ಇರುತ್ತೆ, ಅಧಿಕಾರ ಲಾಲಾಸೆ ಇರೋದಿಲ್ಲ, ಅಂಥವರು ನಿರ್ದೇಶಕರಾಗಬೇಕು. ಇಲ್ಲ ಅಂದರೆ ಇಲ್ಲ, ಅದು ಇದು ಅದು ಅನ್ನೋ ಲೆಕ್ಕಾಚಾರಗಳಲ್ಲೇ. ಯಾಕಂದರೆ ಆ ಭಾಗದ ಜನ ಸಾಹುಕಾರರು ಎಲ್ರಿಗೂ ಸಾಹುಕಾರ ಅಂತಾರೆ. ಆದರೆ ಇವರೇ ಸಾಹುಕಾರರಾಗೋದು, 1000 ಕೋಟಿಯ ಸಾಮ್ರಾಟರಾಗೋದಕ್ಕೋಸ್ಕರ ಕೆಲವರು 1 ಲಕ್ಷ ಓಟ್ಗೆ ದುಡ್ಡು ಕೊಟ್ಟು ಇವರು ಎಲೆಕ್ಷನ್ ಗೆಲ್ತಾರೆ ಅನ್ನೋದಾದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಳೆ 18 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಒಬ್ಬ ಮತದಾರನಿಗೆ 1 ಲಕ್ಷ ಕೊಟ್ಟು ಗೆಲ್ಲೋಕ್ಕಾಗುತ್ತಾ? ಯಾಕೆ ಅದು ಕೊಡೋದಿಲ್ಲ? ಇದಕ್ಕೆ ಯಾಕೆ ಕೊಡ್ತಿದ್ದಾರೆ? ಇಲ್ಲಿ ಸರಿಸುಮಾರು 8,500 ಕೋಟಿ ಸಂಪತ್ತಿದೆ. ಬೇರೆ ಜಿಲ್ಲೆಗಳ ಸಹಕಾರ ಬ್ಯಾಂಕ್ಗಳ ಚುನಾವಣೆ ಇಷ್ಟು ಇರೋದಿಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಸಂಪತ್ತು ಇಲ್ಲ, ಅಷ್ಟು ದೊಡ್ಡ ಸಹಕಾರ ಸಂಘಗಳೂ ಇಲ್ಲ. ಆದರೆ ಇಲ್ಲಿದೆ ಅನ್ನೋದಾದರೆ ಅದನ್ನು ಈ ಕ್ಷಣದಿಂದಲೇ ಸದಸ್ಯರು ಅತ್ಯಂತ ಪ್ರಜ್ಞರಾಗಿ, ಜಾಣ್ಮೆಯಿಂದ, ನಾಜೂಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತು ಸಹಕಾರಿ ಸಂಘದ ತತ್ವ ಸಿದ್ಧಾಂತಗಳನ್ನು ಉಳಿಸಲಿಕ್ಕೆ ಚುನಾವಣೆಯನ್ನು ತುಂಬ ಅಚ್ಚುಕಟ್ಟಾಗಿ ತಮ್ಮ ಮತವನ್ನು ಹಾಕುವ ಮೂಲಕ ಆಯ್ಕೆ ಮಾಡಬೇಕಿದೆ. ಮತ್ತೆ ಅಲ್ಲಿ ಇಬ್ಬರು ಅವರೇ ಅಂದರೆ, ಇಲ್ಲ ಒಂದು ಆ ಕುಟುಂಬ, ಒಂದು ಈ ಕುಟುಂಬದ ಬೆಂಬಲಿಗರು ಅಂದರೆ, ಯಾಕಂದರೆ ಅವ್ರು ಹೇಳ್ತಾರೆ ಸೈನಾಕಕ್ಕೆ ಓದಕ್ಕೆ ಬರ್ದಿದ್ದವ್ರು ಯಾರೋ ಒಬ್ಬರನ್ನ ತಂದು ಕೂರಿಸ್ಕೊಂಡು ಸುಮ್ಮನೆ ಸೈನಾಕಕ್ಕೊಬ್ಬರು ಸಿಕ್ಕರೆ ಸಾಕು ಅನ್ನೋರನ್ನ ನಿರ್ದೇಶಕರನ್ನಾಗಿ ಯಾಕೆ ಆಯ್ಕೆ ಮಾಡಬೇಕು? ಕಮೆಂಟ್ ಮಾಡಿ.